ಗುಡಪ್ಪರ ನಮಸ್ಕಾರ. ಈ ದೇವಸ್ಥಾನದ ವಿಶೇಷತೆ ಏನು ಗುಡಪ್ಪರ? ಮಕ್ಕಳು ಮಹದೇಶ್ವರ ಅಂತ ಹೆಸರು. ಇದಕ್ಕೆ ಆರೋ ಕಾರಣ ಮಕ್ಕಳು ಒಂದು 30 ಜನ ಗ್ರೂಪ್ ಇದರಿಂದ ಗಣಪತಿ ಕೂರಿಸ್ತಾ ಇದ್ರು. ಅದು ಬಾಯಿ ಸ್ವಲ್ಪ ಹೇಳಿದಾಗ ಒಂದು ಒಳ್ಳೇದು ಮಾಡ್ಕೊಡ್ತೀನಿ ಹೇಳಿದ ಮಕ್ಕಳು ಒಳ್ಳೇದಾದ್ಮೇಲೆ ಒಂದು ದೇವಸ್ಥಾನ ಮಾಡ್ಕೊಂಡು ಬುಕ್ ಮಾಡ್ಕೊಂಡು ಆನಂತರ ಪಕ್ಕದವ್ರ ಮಕ್ಕಳ ಯಜಮಾನ ಗ್ರಾಮಸ್ಥರು ವಿಚಾರಿಸ್ತಾ ಇಲ್ಲಿ ದೇವರಾಜ್ ಅಂದರೆ ಯಾವುದೋ ಮುಖಾಂತರ ವಿಚಾರಿಸಿ ಭೂಮಿ ಹಾಕೊಂಡು ಈ ಭೂಮಿ ಹುಡುಕಿ ಜಮೀಲಿ ಈಗ ದೇವರಿಗೆ ಅವ್ರು ಕುಡಿದ ಸ್ವಾಮಿ ಹೋಗಿ ಹಾಲು ವಾಹನ ಮಾಡಿ ಕಥೆಯಾಗಿ ಒಂದು ಮಾಡಿಕೊಟ್ರುವಾಗ ಆಗ ಭೂಮಿ ಕೇಳುವ ಬಿಟ್ಕೊಟ್ರು. ಅಲ್ಲಿ ಈಗ ಒಂದು ಪಕ್ಕದವರು ಮತ್ತು ಮಕ್ಕಳ ಹುಡುಗರು ಸೇರ್ಕೊಂಡೆಲ್ಲ ಮಾಡಿದ್ರು. ದೇವಸ್ಥಾನ ಆಗಿ 13 ವರ್ಷ ಆಯ್ತದೆ ತೋರಿಸಲಿಕ್ಕೆ ಚೆನ್ನಾಗಿ ನಡೀತದೆ. ತಿಂಗಳು ಬಂಧನ ಆಗುತ್ತೆ, ಮಕ್ಕಳು ಸೇವೆ ಮಕ್ಕಳಾಗುತ್ತೆ, ಎಲ್ಲ ಚೆನ್ನಾಗಿ ನಡೀತದೆ, ಏನು ತೊಂದರೆ ಇಲ್ಲ. ಮಹದೇಶ್ವರ ಮಾಡಿಸ್ಕೊತಾ ಇದ್ದಾರೆ. ಮಹದೇಶ್ವರ ಅಂತ ಹೆಸರು. ಮತ್ತು ಇಲ್ಲಿ ವಿಶೇಷ ವರ್ಷದ ಪೂಜೆಗಳು ಯಾವುದಿದು? ವರ್ಷದ ಪೂಜೆ, ಶಿವರಾತ್ರಿ ಪೂಜೆ, ಯುಗಾದಿ ಪೂಜೆ, ಜೀವನೋತ್ಸವ ಪೂಜೆ ಮತ್ತು ದೀಪಾವಳಿ. 4 ವಿಶೇಷ ಪೂಜೆ ಇಲ್ಲಿ ವನೋತ್ಸವ ಇರುತ್ತೆ. ವರ್ಷಕ್ಕೊಂದ್ಸರಿ ಮತ್ತು ಅಲರ್ಬಿಗೆ ಮಕ್ಕಳ ಕೆರೆಯಿಂದ ಅಲರ್ಗೆ ಜೋರಾಗಿ ಬಿದ್ದಿರೋರಿಗೆ 101 ಮಕ್ಕಳು ಅಲರ್ಗೆ ಇರ್ತದೆ. ಇವಾಗ ಚೆನ್ನಾಗಿ ಮಾಡಿಸ್ಕೊತಿದ್ದಾರೆ ಸ್ವಾಮಿ. ಆಮೇಲೆ ದೇವರ ವಿಶೇಷತೆ ಏನು ಇಲ್ಲಿ? ಮಕ್ಕಳ ಮಹದೇಶ್ವರ ಅಂತ ಹೇಳಿದ್ರಿ, ಶಕ್ತಿ ಮಕ್ಕಳಿಗೆ ಮಕ್ಕಳಾಗುತ್ತೆ, ಅದೇ ವಿಶೇಷತೆ. 5 ವರ್ಷ 10 ವರ್ಷ ಆಗಿರ್ಬೋದು, 20 ವರ್ಷ ಆಗಿರ್ಬೋದು, ಖಂಡಿತ ಮಕ್ಕಳಾಗುತ್ತೆ. ಬಂದು ಸ್ವಾಮಿ ಕೇಳಿ ಅವ್ರು ಹೇಳಿ ನಡ್ಕೋಬೇಕು, ಗಬ್ಬು ಉಟ್ಬಾರ್ದು. ಅವ್ರಂತ ಕ್ರಮ ನಡ್ಕೊಂಡಾಗ ಮಹದೇಶ್ವರರು ಅವ್ರಿಗೆ ಎಷ್ಟು ತಿಂಗಳಲ್ಲಿ ಕರುಣಿಸ್ತಾರೆ, ದಾರಿ ಆಗುತ್ತೆ. ಆಮೇಲೆ ನಿಮ್ಮ ಇಲ್ಲಿ ಸ್ವಾಮಿ ಹಾಸ್ಕೊಂಡು 4 ಜನ ಅನ್ನ ಹಾಕ್ತಾರೆ. ಹೌದು, ಇವತ್ತು ಕೂಡ ಅದೇ ಥರ ಆಗಿದೆ. ಮಾದಳಿ ಗ್ರಾಮದವರು ನಮ್ಮ ಮಾಡ್ತಾ ಇದ್ದಾರೆ. ಹಾಗಾಗಿ ವಿಶೇಷವಾಗಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇವತ್ತು ಮಕ್ಕಳಾಗಿ ಗಣಪಲಾಗಿ ಅವ್ರು ಮಾಡುವಂಥದ್ದು ವಿಶೇಷ. ತಮ್ಮ ಕುಟುಂಬ ಇಡೀ ದೇವಸ್ಥಾನದ ಅಭಿವೃದ್ಧಿಗೆ ಮುಡಿಪಾಕಿಟ್ಟಿರುವಂಥದ್ದು. ಅಲ್ಲೂ ಕೂಡ ಒಂದು ದೇವಸ್ಥಾನ ಇದೆ, ತಾವು ಕೂಡ ಒಂದು ದೇವಸ್ಥಾನ ಮಾಡಿದ್ದೀರಾ? ಸುತ್ತಮುತ್ತ ಯಜಮಾನಗಳು ನಮ್ಮ ಜೊತೆ ಫ್ರೆಂಡ್ಗಳು ಮಕ್ಕಳೆಲ್ಲ ನಿಂತ್ಕೊಂಡು ಮಾಡಿದ್ದಾರೆ. ಹೌದು, ನಾವು ಬೆಂಬಲದಿಂದ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಮಹದೇಶ್ವರ ಸಾಕಾಗ್ಬಿಟ್ಟು ಮಾಡ್ತಾ ಇದ್ದೀವಿ. ಮತ್ತೆ ಎಲ್ಲೆಲ್ಲಿಂದ ಬರ್ತಾರೆ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ? ಮೈಸೂರಿಂದ ಬರ್ತಾರೆ, ಚೆನ್ನೈಯಿಂದ ಬಂದಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ. ಚೆನ್ನೈಯಿಂದ? ಅಲ್ಲಿಂದ ಹೆಂಗೆ ಲಿಂಕ್ ಸಿಕ್ತು? ಯಾರು ಬರ್ತಾರೆ, ಯಾವ ಸುದ್ದಿವಾಗಿ ನಮ್ಮಲ್ಲಿ ಇರೋದು ಈಗ ಅಕ್ಕಪಕ್ಕ ಬಂದು ಹೇಳಿರ್ಬೇಕಲ್ಲ, ಸಂಬಂಧಿಕರು ಹೇಳಿರ್ತಾರಲ್ವಾ, ಚೆನ್ನೈ ಅಲ್ಲಿವರೆಗೆ ಅವ್ರು ಲಿಂಕ್ ಕೊಟ್ಟಿದ್ದಾರೆ. ಚೆನ್ನೈಯಿಂದ ಬರ್ತಾರೆ. ಒಳ್ಳೆದಾಗಿ ಅಲ್ಲಿಂದ ಮಕ್ಕಳ ಪಡೆಗೆ ಹೇಳಿದ್ದಾರೆ. ಸುತ್ತಮುತ್ತ ಎಲ್ಲ ಕಡೆ ಬೈದಾರೆ. ಬೆನ್ನು ಗ್ರಾಮ ಮತ್ತೆ ಸುತ್ತಮುತ್ತಲೇ ಜಾಸ್ತಿ ಜನ ಸೇರ್ತಾರೆ. ಅಮಾವಾಸ್ಯೆ ಸೇವಾಗಿ ಹೆಣ್ಮಕ್ಳ ಸೇವೆ ಸೇರಿ ಏನು ಮಹದೇಶ್ವರನ ಬೆಟ್ಟದಲ್ಲಿ ಏನಾಗುತ್ತೆ ಅದೇ ಪೂಜಾ ಕಾರ್ಯಕ್ರಮಗಳಾಗುತ್ತೆ ಇಲ್ಲಿ. ಇವತ್ತು ಬೆಳಗ್ಗೆ ಕೂಡ ಹೆಣ್ಮಜ್ಜನ ಆಗಿದೆ. ಯಾರು ಮಾಡ್ಕೊಟ್ಟಿದ್ದೀವಿ ಹೆಣ್ಮಜ್ಜನ? ಅದನ್ನ ಸರ್ವರಪ್ಪ ಅಂತ ಇದ್ದಾರೆ ಮಹದೇಶ್ವರನ ಕುಟುಂಬದವರು. ಅವ್ರಿಗೆ ಸೇರೋದು ಅಂತ ಹೇಳಿ ಒಂದು 7 ವರ್ಷದಿಂದ ಅವ್ರು ಕೊಟ್ಟಿದ್ದೀವಿ. ಅವ್ರು ಮಾಡ್ತಾ ಇದ್ದಾರೆ. ಈಗ ಬೆಟ್ಟಕ್ಕೆ ಹೋಗಿದ್ದಾರೆ ಮಾಡಕ್ಕೆ. ಮತ್ತೆ ನೆಕ್ಸ್ಟ್ ಜನ ಬರ್ತಾರೆ. ಅವ್ರಿಗೆ ಅವರು ಒಂದು ಕಣಕ್ಕೆ ಏನು ಕೇಳಲ್ಲ, ಅವ್ರು ನಮ್ಮ ಸೇವೆ ಏನು ಕೇಳಕ್ಕೆ 2-3 ಸ್ವಾಮಿಗಳಿಂದ ಒಂದು 7 ಸ್ವಾಮಿಗೆ ಸ್ನಾನ ಮಾಡಿಸಿ ಅವ್ರಿಗೆ ಮಡಿ ಬಿಡಿಸಿ ಹೋಗ್ತಾರೆ. ಅವರು ಒಂದ್ಸರಿ ಅವ್ರ ಸೇವೆ ಮಹದೇಶ್ವರನ ಬೆಟ್ಟದಲ್ಲಿ ಯಾರು ಹೆಣ್ಮಜ್ಜನ ಮಾಡ್ತಾರೆ ಅವರೇ ಇಲ್ಲಿ ಬಂದು ಮಾಡ್ತಾರೆ. 7 ವರ್ಷದಿಂದ ಅವರೇ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾರೋ ವಿಷಯ ಮಾಡಿಸಿ ಹೊಡ್ಕೊಂಡಿದ್ದೇಳಿ ಯಾವುದೋ ಒಳಗೆ ಹೋಗ್ಬೇಕಾದ್ರೆ ಬಂದಿದ್ದೀವಿ ವಿಚಾರಿಸೋದಕ್ಕೆ ಮಾಡಿ ಅಂತ ಹೇಳುವ ಬಂದು ಮಾಡಿದ್ದಾರೆ. ತಿಂಗಳು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮಾಡ್ತಾ ಇದ್ದೀವಿ. ನಾವು ಕೊಟ್ಬಿಟ್ಟಿದ್ದೀವಿ. ನಿಮ್ಮ ಕುಟುಂಬದಲ್ಲಿ ಯಾವತ್ತು ಕಾಲಕ್ಕೂ ಏನೋ ಮಾಡಬೇಕು, ನಿಮ್ಮಂಥದ್ದು ಮಾಡ್ಬೇಕು ಅಂತೇಳಿ ಸರ್ವರಪ್ಪನ ಕೊಟ್ಬಿಟ್ಟಿದ್ದೀವಿ. ಹಾಗಾಗಿ ಈ ಒಂದು ವಿಶೇಷ ಏನು ಮಹದೇಶ್ವರನ ಬೆಟ್ಟದಲ್ಲಿ ಏನೇನು ವಿಶೇಷ ಆಗುತ್ತೆ ಅದಷ್ಟು ಕೂಡ ಇಲ್ಲಿ ನಿಮ್ಮ ದೇವಸ್ಥಾನದಲ್ಲಿ ಆಗುತ್ತೆ. ಹಾಂ ಹೌದು ಹೌದು ಹಾಗಾಗಿ ನೋಡಿ, ಎಲ್ಲ ನಮ್ಮ ಮಡಿವಾಡ್ರವ್ರು ಬಂದಿದ್ದಾರೆ, ನಮ್ಮ ಸಿಹಳ್ಳಿ ಗ್ರಾಮದ ಯಜಮಾನರು ಬಂದವರೆ, ಬೇರೆ ಬೇರೆ ಎಲ್ಲ ಊರಿನ ಮತ್ತು ಚಾಮನಹಳ್ಳಿ ನಮ್ಮ ವಿಜಯಣ್ಣವ್ರು ಬಂದಿದ್ದಾರೆ. ಈ ಥರ ಎಲ್ಲ ಸಹಕಾರ ಸಲಹೆಗಳೊಂದಿಗೆ ಇವತ್ತು ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಆಗಿರುವಂಥದ್ದು ಕೂಡ ವಿಶೇಷವಾಗಿ ನೋಡ್ಬೋದು. ನಿಂತ್ಕೊಳ್ಳಿ, ರೈತ ಸಂಘದವರೇ, ನಮಗೆ ನೀವು ಕೂಡ ಬಂದಿದ್ದೀರಾ ನೋಡಿ. ಇವತ್ತು ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ದೇವಸ್ಥಾನಕ್ಕೋಸ್ಕರ ಎಲ್ಲ ಗ್ರಾಮದ ಯಜಮಾನರುಗಳು ಎಲ್ಲರೂ ಕೂಡ ಜಾತಿ ಭೇದ ಭಾವ ಮರೆತು ಇವತ್ತು ಈ ದೇವಸ್ಥಾನಗಳನ್ನ ಉದ್ಧಾರ ಮಾಡುವಂಥದ್ದು.
ಅದರಲ್ಲೂ ನಮ್ಮ ಮಾಕಳಿ ಗ್ರಾಮಸ್ಥರಂತೂ ಎರಡನೇ ಬಪ್ಪನಪುರ ಅಂತ ನಾವು ಕರಿತೀವಿ. ನಾನು ಸಿಕ್ಕಾಪಟ್ಟೆ ಸುದ್ದಿ ಮಾಡ್ತಾ ಇರ್ತೀನಿ. ಮಾಕಳಿ ಗ್ರಾಮಸ್ಥರು ದೇವಸ್ಥಾನಗಳ ಪೂಜೆಗೆ ಆರಾಧನೆ ಮಾಡುವಂಥದ್ದು, ಮತ್ತು ನಮ್ಮ ಚಾಮನಹಳ್ಳಿ ಗ್ರಾಮದಲ್ಲೂ ಅಷ್ಟೇ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ಪೂಜೆ ಮಾಡುವಂಥ ಕಾರ್ಯಕ್ರಮಗಳನ್ನ ಪ್ರತಿಯೊಂದು ಹಳ್ಳಿಲೂ ಕೂಡ ಮಾಡ್ತಾರೆ. ಹಾಗಾಗಿ ಈ ಎಲ್ಲ ದೇವರ ಅನುಗ್ರಹ ಭಕ್ತಾದಿಗಳ ಒಂದು ಸೇವೆ ಈ ಒಂದು ಮಹದೇಶ್ವರ ದೇವಸ್ಥಾನಕ್ಕೆ ಇರುತ್ತೆ ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೂಲಭೂತ ಸೌಕರ್ಯಗಳು ಏನಾಗಬೇಕು ಅದಕ್ಕೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಮಾಡಿಕೊಟ್ರೆ ಅನುಕೂಲ ಅಂತ ಕೂಡ ನಾವು ಹೇಳ್ಬೋದು.